ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಇನ್ನೂ ಒಂದು ಹೊಸ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಜನರಿಗೆ ಏಕತಾ ಭಾಗ್ಯ. ಫ್ರೆಂಡ್ಸ್, ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್ಗಳಿಗೆ ಏಕತಾ ನೀಡಲು ಕರ್ನಾಟಕ ಸರ್ಕಾರವು ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆ. ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿದೆ. ಏಕೆಂದರೆ ತುಂಬ ಜನಕ್ಕೆ ಬಿ ಖಾತೆ ಇದ್ದು ಅಲ್ಲಿ ಬ್ಯಾಂಕ್ ಲೋನ್ಗಳು ಮತ್ತು ಎಲ್ಲ ರೀತಿಯ ಸೌಲಭ್ಯಗಳಿಂದ ವಂಚಿತರಾಗಿದ್ದರು. ಈಗ ಇದರಿಂದ ಏನಾಗುತ್ತೆ, ನಗರ ಸ್ಥಳೀಯ ಸಂಸ್ಥೆಗಳ ಜನರಿಗೆ ಏಕತಾ ಆಗೋದ್ರಿಂದ ಬ್ಯಾಂಕ್ ಲೋನು ಮತ್ತು ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ದೊರೆಯುತ್ತದೆ. ಫ್ರೆಂಡ್ಸ್, ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿದೆ. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಜನರಿಗೆ ಏಕತಾ ನೀಡುವಂಥ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್ಗಳಿಗೆ ಏಕತಾ ನೀಡಲು ಸಚಿವ ಸಂಪುಟ ತೀರ್ಮಾನಿಸಿದೆ. ಫ್ರೆಂಡ್ಸ್, ರಾಜ್ಯದ ನಗರದ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಸಕ್ರಮ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯದೆ ನಿವೇಶನ ರಚಿಸಿರುವ ಅಥವಾ ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ತಡೆಯುವ ಉದ್ದೇಶದಿಂದ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಫ್ರೆಂಡ್ಸ್, ಏಕತಾದಿಂದ ಆಗುವಂತಹ ಅನುಕೂಲಗಳು ಏನು ಅಂದರೆ, ಏಕತಾದಿಂದ ಮೊದಲು ಸೈಟು ಸಕ್ರಮವಾಗುತ್ತೆ. ಎರಡನೇದು, ಎಲ್ಲ ರೀತಿಯ ಸಾಲಗಳಿಗೆ ಬ್ಯಾಂಕಿನಲ್ಲಿ ಇದಕ್ಕೆ ಒಂದು ಮಾನ್ಯತೆ ಸಿಗುತ್ತದೆ. ಮತ್ತು BBMP ವ್ಯಾಪ್ತಿಯಲ್ಲಿ ಇದೆ ಅಂತ ಇದು ಒಂದು ಗುರುತಿಸಲಾಗುತ್ತದೆ. ಈಗಾಗಲೇ ತುಂಬ ಅನಧಿಕೃತವಾಗಿ ಸೈಟ್ಗಳನ್ನು ಮಾಡಿ ಜನರು ಬಿ ಖಾತಾವನ್ನು ವಂಚಿತರಾಗಿದ್ದರು. ಅದರಿಂದ ಬಿ ಖಾತಾ ಜನರಿಗೆ ಏಕತಾವನ್ನು ನೀಡಲು ಸಚಿವ ಸಂಪುಟದಿಂದ ತೀರ್ಮಾನಿಸಲಾಗಿದೆ. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದಾಗಿದೆ. ಇದರಿಂದ ಜನರಿಗೆ ಅನುಕೂಲವಾಗುತ್ತೆ. ಫ್ರೆಂಡ್ಸ್, ಅದೇ ಹೇಳಿದ್ನಲ್ಲ, ಹೇಗೆ ಅನುಕೂಲ ಆಗುತ್ತೆ ಅಂದರೆ, ಜನರಿಗೆ ಏಕತಾ ಭಾಗ್ಯದಿಂದ ಮನೆ ಕಟ್ಕೊಳ್ದೇ ಇದ್ದರೂ ಕೂಡ ಮನೆ ಕಟ್ಟೋಕ್ಕೆ ಲೋನ್ ಸಿಗುತ್ತೆ, ಡಾಕ್ಯುಮೆಂಟು ಪಕ್ಕಾ ಆಗುತ್ತೆ. ಮತ್ತು ಎಲ್ಲ ರೀತಿಯ BBMPಯ ಸೌಲಭ್ಯಗಳು ದೊರೆಯುತ್ತದೆ. ಫ್ರೆಂಡ್ಸ್, ಇವಿಷ್ಟು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಜನರಿಗೆ ಏಕತಾ ಭಾಗ್ಯದ ಬಗ್ಗೆ ಒಂದು ಚಿಕ್ಕ ಮಾಹಿತಿಯಾಗಿದೆ. ಈ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವೀಡಿಯೋ ಆಗೋಕ್ಕೆ ಸಹಕರಿಸಿ. ಫ್ರೆಂಡ್ಸ್, ಸಣ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ನನ್ನಿಂದ ಒಬ್ಬರು ಇಬ್ಬರಿಗಾರು ಮಾಹಿತಿ ಸಿಗಲಿ ಅಂತ ಒಂದು ಉದ್ದೇಶ ಅಷ್ಟೇ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿ. ಫ್ರೆಂಡ್ಸ್, ಓಕೆ, ಧನ್ಯವಾದಗಳು.